ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಡಲ್ ಟಜಲ್. ಇವತ್ತು ನಾನು ನಿಮಗೆ ಒಂದು ಓಲ್ಡ್ ಡಿಸೈನಿಗೆ ನ್ಯೂ ಗೆಟಪ್ ಇರೋಂಥ ಒಂದು ಡಿಸೈನ್ನ ತೋರಿಸೋಣ ಅಂತ ಹೇಳಿಬಿಟ್ಟು, ಈ ಡಿಸೈನು ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದಿರೇ ಇರ್ಬೋದು. ಬಟ್ ಇವಾಗಂತೂ ಇದು ಟ್ರೆಂಡಿಯಾಗೇ ಇದೆ, ನ್ಯೂ ಟ್ರೆಂಡ್ ಆಗಿದೆ ಅಂತ ಹೇಳ್ಬೋದು. ಓಲ್ಡ್ ಡಿಸೈನ್ ಆಗಿರೋದ್ರಿಂದ ಓಲ್ಡ್ ಈಸ್ ಗೋಲ್ಡೆ ಅಂತಲೇ ಹೇಳ್ಬೋದು ಈ ಡಿಸೈನಿಗೆ. ಇದನ್ನು ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನಾನು ಆಲ್ರೆಡಿ ಇದಕ್ಕೆ ಜಾಯಿನ್ ಮಾಡಿ ಇಟ್ಕೊಂಡಿದ್ದೀನಿ. ಜಾಯಿನ್ ಮಾಡಿರೋದು ಬಂದು ನಾನು 1/4 ಇಂಚ್ಗಿಂತ ಕಮ್ಮಿಯಾಗಿ ಜಾಯಿನ್ ಮಾಡಿದ್ದೀನಿ. ನಾವು ಎಷ್ಟು ಹತ್ತಿರ ಜಾಯಿನ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಇದು ಬರುತ್ತೆ ಫ್ರೆಂಡ್ಸ್, ಇದಂತೂ ಹೇಳ್ಬೋದು. ಮತ್ತು ಇದಕ್ಕೆ ನಾನು ತೊಗೊಂಡಿರೋ ಥ್ರೆಡ್ ಎಳೆಗಳೆಷ್ಟು ಅಂತ ಅಂದರೆ, ನಾನು 12 ಎಳೆ ತೊಗೊಂಡಿದ್ದೀನಿ. 12 ಎಳೆ ತೊಗೊಂಡ್ರೆ ಇದಕ್ಕೆ ಜಾಯಿನ್ ಮಾಡಿದಾಗ 24 ಎಳೆ ಆಗುತ್ತೆ. ಮತ್ತು ಲೆಂತ್ ಬಂದು ನಾನು ಇದಕ್ಕೆ 10 ಇಂಚಸ್ ಲೆಂತ್ ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಲೆಂತ್ ಉದ್ದನೇ ಇರಬೇಕು. ನಾವು ಲಾಸ್ಟಲ್ಲಿ ಜಾಯಿನ್ ಮಾಡಿದಾಗ ಗಂಟು ಹಾಕಬೇಕಾದ್ರೆ ನಮಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಗಂಟು ಹಾಕಬೇಕಂದ್ರೆ ಕಷ್ಟ ಆಗಬಾರ್ದು ಅಂತೇಳಿ ನಾನು 10 ಇಂಚಸ್ ಉದ್ದನ ನಾನು ಬಿಟ್ಕೊಂಡಿದ್ದೀನಿ. 10 ಇಂಚಿದೆ ಇದು. ಲೆಂತ್ ಬಂದು 10 ಇಂಚಸ್ ಇದೆ. ಸ್ಟಾರ್ಟ್ ಮಾಡೋಣ ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇದು ಫಸ್ಟು ಸ್ಟೆಪ್ಪು ಈಸಿಯಾಗೆ ಗೊತ್ತಾಗ್ಬಿಡುತ್ತೆ. ಇದು ಎಲ್ರಿಗೂ ಗೊತ್ತಿರುತ್ತೆ, ಓಲ್ಡ್ ಈಸ್ ಗೋಲ್ಡು. ಅವಾಗೆಲ್ಲ ಇದೇ ಡಿಸೈನೇ ಫುಲ್ಲು. ಇದಿದು ಬೇಬಿ ಕುಚ್ಚು ಕೂಡ ಇರಲಿಲ್ಲ. ಒಂದು ಕುಚ್ಚು ಅಂದರೆ ಇದೇ ಡಿಸೈನು. ತುಂಬ ಚೆನ್ನಾಗೇ ಆವಾಗ ಫುಲ್ಲು ಈ ಡಿಸೈನ್ ಅಂದರೆ ಫುಲ್ಲು ಫೇಮಸ್ಸು. ಸೊ ಇದೇ ಡಿಸೈನಿಗೆ ಇವಾಗ ನ್ಯೂ ಲುಕ್ ಬಂದಿದೆ. ಅದು ಹೇಗೆ ಅನ್ನೋದನ್ನು ನಾನು ತೋರಿಸ್ಕೊಡೋಣ ಅಂಥೇಳಿ ಬನ್ನಿ. ನೋಡಿ, ಫಸ್ಟು ಇದನ್ನು ಈ ರೀತಿ ನಾಟ್ ಹಾಕ್ಕೊಂಡ್ಬಿಡೋಣ. ಈ ಥರ ನಾಟ್ ಹಾಕ್ಕೊಬಿಡೋಣ. ಡಿವೈಡ್ ಮಾಡಿ ಫಸ್ಟು ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಹೀಗೆ ಫಸ್ಟ್ ಸ್ಟೆಪ್ಪು ಎಲ್ರಿಗೂ ಗೊತ್ತಿರುತ್ತೆ ಕಾಮನಾಗಿ ಫ್ರೆಂಡ್. ಆದರೂ ನೆಕ್ಸ್ಟು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾನು ನೀಟಾಗಿ ತೋರಿಸ್ಕೊಡ್ತೀನಿ. ಅದ್ರ ಪ್ರಕಾರ ಬನ್ನಿ, ಖಂಡಿತ ಚೆನ್ನಾಗಿ ಬರುತ್ತೆ ಡಿಸೈನು. ಅವಾಗೆಲ್ಲ ಈ ಡಿಸೈನ್ ಅಂದರೆ ಫುಲ್ಲು ಫೇಮಸ್ ಫ್ರೆಂಡ್. ಎಲ್ಲಿತ್ತು ಬೇಬಿ ಕುಚ್ಚು? ಸೀರೆಗೆ ಡೈರೆಕ್ಟಾಗಿ ಜಾಯಿನ್ ಮಾಡಿ ರೆಡಿ ಕುಚ್ಚು ಹಾಕಿ ನಾವು ಸೀರೆಗೆ ಹೊಲಿದು ಕೊಡ್ತಿದ್ವಿ ಇದನ್ನು ಬೇಬಿ ಕುಚ್ಚು. ಆವಾಗ ಕುಚ್ಚು ಅಂದರೆ ಇದೆ 3 ಸ್ಟೆಪ್ಪು 4 ಸ್ಟೆಪ್ಪು ಅಂತ ಹೇಳ್ಬಿಟ್ಟು ಇದನ್ನೇ ಹಾಕಿಸ್ಕೊಳ್ತಿದ್ರು ಎಲ್ಲರೂ. ಇವಾಗ ಮತ್ತೆ ಇದು ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತೀವಲ್ಲ ಹಾಗೆ. ಫ್ರೆಂಡ್ಸ್, ಇದು ಫಸ್ಟ್ ಲೈನ್ ಫಿನಿಶ್ ಆಗಿದೆ. ಫಸ್ಟ್ ಲೈನ್ ಆದಮೇಲೆ ನೆಕ್ಸ್ಟ್ ಲೈನ್ ಬಂದು ನಾವೇನು ಮಾಡ್ತೀವಿ ನೋಡಿ, ಫಸ್ಟ್ ಲಾಸ್ಟದನ್ನು ಪೂರ್ತಿ ತೊಗೊಳ್ತೀನಿ. ನಾನು ಈ ರೀತಿ ಪೂರ್ತಿ ತೊಗೊಂಡು ನಾಟ್ ಹಾಕ್ಕೊಳ್ತೀನಿ. ಮತ್ತು ಈ ಕಡೆದು ಲಾಸ್ಟನ್ನು ಪೂರ್ತಿ ತೊಗೊಂಡು ನಾನು ನಾಟ್ ಹಾಕ್ಕೊಳ್ತೀನಿ. ನೋಡಿ, ಇದೆರಡು ಸೇರಿಸಿ ನಾವು ಹೀಗೆ ನಾಟ್ ಹಾಕ್ಕೊಳ್ಳೋಣ ಫ್ರೆಂಡ್. ಇದಿಷ್ಟ ಆದರೆ ಒಂದು ಡಿಸೈನ್, ಇದಕ್ಕೆ ನಾವು ಕುಚ್ಚು ಕಟ್ಟಿದ್ರೆ ಒಂದು ಡಿಸೈನ್ ಆಗ್ತಿತ್ತು ಅವಾಗ. ಇಷ್ಟಾದರೆ ಇಷ್ಟೇ ನಾವು ಹಾಕ್ಕೊಳ್ತಿದ್ದಲ್ವ. ಇದ್ರ ನೆಕ್ಸ್ಟ್ ಸ್ಟೆಪ್ ಒಂದಿದೆ, ಅದನ್ನು ನಾನು ನಿಮಗೆ ತೋರಿಸ್ಬೇಕು ಅಂತೇಳಿ. ಇದ್ರ ನೆಕ್ಸ್ಟ್ ಸ್ಟೆಪ್ ಚೆನ್ನಾಗಿದೆ. ಫ್ರೆಂಡ್, ಇದ್ರ ನೆಕ್ಸ್ಟು ನಾನು ತೋರಿಸ್ಬೇಕಂದ್ರೆ ನೀಟಾಗಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ಕನ್ಫ್ಯೂಸ್ ಆಗೋದು ಗ್ಯಾರಂಟಿ. ದಯವಿಟ್ಟು ಸ್ಕಿಪ್ ಮಾಡ್ದಿರಂಗೆ ವಿಡಿಯೋ ನೋಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಇದಿಷ್ಟು ಒಂದು ಸ್ಟೆಪ್. ಓಕೆ, ಇದಿಷ್ಟು ಒಂದು ಸ್ಟೆಪ್ಪು. ಇದ್ರ ನೆಕ್ಸ್ಟ್ ಸ್ಟೆಪ್ ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ, ಫಸ್ಟು ನಾವೇನು ಮಾಡ್ತೀವಿ, ಇವಾಗ ಇದಿಷ್ಟು ಒಂದು ಸ್ಟೆಪ್ ಆಯಿತು. ಒಂದು ಸ್ಟೆಪ್ ಆದಮೇಲೆ ನಾವೇನು ಮಾಡಬೇಕು, ಇದನ್ನು ನಾವು ಡಿವೈಡ್ ಮಾಡ್ಕೋಬೇಕು. ಆಫ್ ಡಿವೈಡ್ ಮಾಡಿಕೊಂಡು ನಾಟ್ ಹಾಕ್ಕೋಬೇಕು. ಹೀಗೆ ನಾಟ್ ಹಾಕ್ಕೋಬೇಕು. ಇದು ಏನಿದೆಯೋ ಇದನ್ನು ಅರ್ಧ ಡಿವೈಡ್ ಮಾಡಿಕೊಂಡು ನಾಟ್ ಹಾಕ್ಕೊಳ್ತೀವಿ. ನಾಟ್ ಹಾಕ್ಕೊಂಡು
ಹೀಗೆ ನಾಟ್ ಹಾಕ್ಕೊಬಿಡೋಣ. ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್. ಹೀಗೆ ನಾಟ್ ಹಾಕ್ಕೊಳ್ಳೋಣ. ಓಕೆ, ನೋಡಿ ಇದರಲ್ಲಿರೋ ಥ್ರೆಡ್ಡಲ್ಲಿ ನಾವು ಅರ್ಧ ಡಿವೈಡ್ ಮಾಡಿ ಈ ರೀತಿ ನಾವು ನಾಟ್ ಹಾಕ್ಕೊಂಡಿದ್ದೀವಿ. ಇದ್ರ ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂತ ಅಂದರೆ, ನೆಕ್ಸ್ಟ್ ಏನು ಮಾಡ್ತೀವಿ, ಇದರಲ್ಲಿ ಮತ್ತೆ ಡಿವೈಡ್ ಮಾಡ್ಕೊಳ್ಳಿ, ಮತ್ತು ಈ ಕಡೆನೂ ಡಿವೈಡ್ ಮಾಡ್ಕೊಳ್ಳಿ. ಹೀಗೆ ಡಿವೈಡ್ ಆದಮೇಲೆ ನಾವು ಸೆಂಟರಲ್ಲೊಂದು ನಾಟ್ ಹಾಕ್ಕೊಳ್ಳೋಣ. ಫ್ರೆಂಡ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ನೋಡಿ ಈ ರೀತಿ ಒಂದು ಡಿಸೈನ್, ಈ ಥರ ಒಂದು ಶೇಪ್ ಫಾರ್ಮ್ ಆಗುತ್ತೆ ನೋಡಿ. ಈ ರೀತಿ ಆಯಿತು ಫಸ್ಟು ಸ್ಟೆಪ್ಪು. ಮತ್ತು ಇದರಲ್ಲಿ ಅರ್ಧ ತೊಗೊಂಡ್ವಿ, ಮತ್ತು ಇದರಲ್ಲಿ ಅರ್ಧ ತೊಗೊಂಡಿದ್ದಾದಮೇಲೆ ಸೆಂಟರ್ ಒಂದು ನಾಟ್ ಹಾಕ್ಕೊಳ್ತೀವಿ ಅಷ್ಟೆ. ನೋಡಿ ಹೀಗೆ ನಾಟ್ ಹಾಕ್ಕೊಳ್ತೀವಿ. ನಾಟ್ ಹಾಕ್ಕೊಂಡಿದ್ದಾದಮೇಲೆ ಇದು ಆಯಿತು. ಈ ರೀತಿ ಬರುತ್ತೆ. ಇದಾದಮೇಲೆ ಏನು ಮಾಡ್ತೀವಿ ನಾವು ಫ್ರೆಂಡ್ಸ್, ನೋಡಿ ಇದು ಏನಿದೆಯೋ ಇದನ್ನು ತೊಗೊಳ್ತೀನಿ, ಮತ್ತು ಇದು ಏನು ಎಕ್ಸ್ಟ್ರಾ ಥ್ರೆಡ್ ಇಲ್ಲಿ ಏನಿದೆಯೋ ಬಿಟ್ಕೊಂಡಿದ್ವೋ ಅದನ್ನು ತೊಗೊಂಡು ನಾವಿಲ್ಲಿ ಸೆಂಟರಲ್ಲಿ ಮತ್ತೆ ಒಂದು ಗಂಟನ್ನು ಹಾಕ್ಕೊಳ್ತೀವಿ ನೋಡಿ. ಹೀಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ಮತ್ತೆ ಇದನ್ನು ನೆಕ್ಸ್ಟ್ ಸ್ಟೆಪ್ ಬಂದು ಹೀಗೆ ನಾಟ್ ಹಾಕ್ಕೊಳ್ತಾ ಬರ್ತೀವಿ. ಹೀಗೆ ಹೀಗೆ ನಾಟ್ ಹಾಕ್ಕೊಳ್ತೀವಿ. ಈ ಥರ ನಾಟ್ ಹಾಕ್ಕೊಂಡಾಗ ಈ ರೀತಿ ಒಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಓಕೆ ನೋಡಿ ಫ್ರೆಂಡ್, ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ, ಇದು ಮಧ್ಯದಲ್ಲಿ ನಾವೇನು ನಾಟ್ ಹಾಕ್ಕೊಂಡಿದ್ದೀವೋ ಅದರಿಂದ ಅರ್ಧ ತೊಗೊಳ್ತೀವಿ, ಅರ್ಧ ಮತ್ತೆ ನಾಟ್ ಡಿವೈಡ್ ಮಾಡಿಕೊಂಡು ಇಲ್ಲಿಂದ ಹೀಗೆ ಇದನ್ನು ಡಿವೈಡ್ ಮಾಡಿ ನಾವು ಹೀಗೆ ನಾಟ್ ಹಾಕ್ಕೊಳ್ತೀವಿ. ಓಕೆ, ಇದು ಅದ್ರ ನೆಕ್ಸ್ಟ್ ಸ್ಟೆಪ್ ಬರುತ್ತೆ. ಹೀಗೆ ಮತ್ತು ನಾವು ಇದನ್ನು ನೋಡಿ, ಲಾಸ್ಟ್ ಸ್ಟೆಪ್ ಇದು. ಹೀಗೆ ಡಿಸೈನ್ ಫಾರ್ಮ್ ಆಗುತ್ತೆ ನೋಡಿ. ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ನಾವೇನಿಲ್ಲಿ ಸೆಂಟರಲ್ಲಿ ನಾವು ಈ ಮಧ್ಯದಲ್ಲಿ ಅರ್ಧ ಡಿವೈಡ್ ಮಾಡಿದ್ದು ಅರ್ಧ ಇತ್ತು, ಅದನ್ನು ಮತ್ತೆ ನಾವು ಈ ಮಧ್ಯದ್ದು ಥ್ರೆಡ್ಡಿಂದ ಮತ್ತೆ ಡಿವೈಡ್ ಮಾಡ್ಕೊಂಡು ನಾವು ಇಲ್ಲೊಂದು ನಾಟ್ ಹಾಕ್ಕೊಂಡ್ರೆ ಮತ್ತೆ ಮೇಲ್ಗಡೆ ಏನು ಶೇಪ್ ಇದೆಯೋ ಅದೇ ಶೇಪ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಹೀಗೆ ಕ್ರಿಯೇಟ್ ಆಗುತ್ತೆ. ನೋಡಿ ಹೀಗೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಕ್ರಿಯೇಟ್ ಆಗುತ್ತೆ ಡಿಸೈನ್ಸ್ ಅನ್ನೋದು. ಇದು ಹಾಗೇ ಇರಲಿ, ಇದು ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ನೋಡಿ, ಇದು ಹೀಗೆ ಡಿಸೈನ್ ಫಾರ್ಮ್ ಆಗುತ್ತೆ. ಓಕೆ
ಫ್ರೆಂಡ್ಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾನು ಮತ್ತೆ ಹೇಳ್ತೀನಿ ನೋಡಿ. ಇದು ಫಸ್ಟ್ ಲೈನ್ ನಿಮಗೆ ಕನ್ಫ್ಯೂಸ್ ಆಗೋಲ್ಲ, ಸೆಕೆಂಡ್ ಸ್ಟೆಪ್ಪು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದೇನಿದೆಯೋ ಈ ಲೈನ್ ಫಿನಿಷ್ ಮಾಡಿಕೊಂಡು ನಾವು ಇಲ್ಲಿ ನಾಟ್ ಹಾಕ್ಕೊಳ್ತೀವಿ. ಗಂಟು ಹಾಕಿದಾದ್ಮೇಲೆ ಅದರಿಂದ ಅರ್ಧ ಡಿವೈಡ್ ಮಾಡಿಕೊಂಡು ಈ ಕಡೆ ಒಂದು ಗಂಟು ಹಾಕ್ಕೊಳ್ತೀವಿ. ಮತ್ತು ಅದರಿಂದ ಡಿವೈಡ್ ಮಾಡಿ ಈ ಸೆಂಟರಲ್ಲಿ ಒಂದು ಗಂಟು ಹಾಕ್ಕೊಳ್ತೀವಿ. ಈ ಸೆಂಟರ್ ಗಂಟು ಹಾಕ್ಕೊಂಡಿದ್ದಾದಮೇಲೆ ಇದು ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೋ ಆ ಕಡೆ ಈ ಕಡೆ ದಾರ ತೆಗೆದು ಮತ್ತು ಈ ಸೆಂಟರಲ್ಲಿ ಒಂದು ಗ್ಯಾಪಲ್ಲಿ ಒಂದು ಗಂಟು ಬರುತ್ತೆ. ಸೊ ನೆಕ್ಸ್ಟು ಅದರಿಂದ ದಾರ ತೆಗೆದು ಇಲ್ಲೊಂದು ಗಂಟು ಹಾಕ್ಕೊಳ್ತೀವಿ. ಇದರಿಂದ ದಾರ ತೆಗೆದು ಈ ಕಡೆ ಒಂದು ಮತ್ತು ಸೆಂಟರಲ್ಲಿ ಪೂರ್ತಿ ತೆಗೆದು ಗಂಟು ಹಾಕ್ತೀವಿ. ಫ್ರೆಂಡ್ಸ್ ಕನ್ಫ್ಯೂಸ್ ಏನೂ ಇಲ್ಲ, ನೀವು ನೀಟಾಗಿ ವಿಡಿಯೋ ಸ್ಕಿಪ್ ಮಾಡ್ತೀರಾ, ನೀಟಾಗಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ಸು. ಹೀಗಂತೂ ಇವಾಗ ಫುಲ್ಲು ಟ್ರೆಂಡ್ ಆಗಿದೆ ಇದು ಡಿಸೈನ್ ಬಂದು, ತುಂಬ ಚೆನ್ನಾಗಿದೆ ಇದು. ಫ್ರೆಂಡ್ಸ್ ನಿಧಾನಕ್ಕೆ ವಿಡಿಯೋ ಸ್ಕಿಪ್ ಮಾಡ್ದಿರಂಗೆ ನಿಧಾನಕ್ಕೆ ನೋಡಿ, ಖಂಡಿತ ಇದು ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಈಗ ಕುಚ್ಚು ಕಟ್ಟಿದ ಮೇಲೆ ಹೇಗೆ ಬರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ನಾನು ಸ್ಯಾರಿ ಟೊಮೊಟೊ ಪಿಂಕ್ ಇರೋದ್ರಿಂದ ನಾನು ಆಫ್ ಆ್ಯಂಡ್ ಆಫ್ ಕಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು, ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ನೀವು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್, ಥ್ಯಾಂಕ್ ಯು.